ಶರಣಾರ್ಥಿಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದರಲ್ಲಿ ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಆಮೇಲೆ ವೈದ್ಯರಿದ್ದಾರೆ, ದೇವರಿದ್ದಾರೆ, ಮತ್ತೆ ಆತ್ಮೀಯರಿದ್ದಾರೆ, ಬಂಧುಗಳಿದ್ದಾರೆ, ಮತ್ತೆ ಮಾತು ಬರೋರು ಇದ್ದೀವಿ. ಮಾತು ಬರಲಾರ್ದೇ ಎಲ್ಲ ಜಗತ್ತೇ ಗೆದ್ದಂತ ಮಕ್ಕಳಿದ್ದಾರೆ ನಮ್ಮ ಜೊತೆಗೆ. ನಾವೆಲ್ಲ ಮಾತಾಡೋರೆಲ್ಲ ಏನ್ ಮಾಡಾಗಿದ್ದೇವೆ ಅವ್ರು ಹೇಗೆ ನೋಡ್ಬೇಕು. ಅವ್ರದ್ದೆಲ್ಲ ಮಾತಿನಲ್ಲೇ ಕೈ ಶೂನ್ಯದಿಂದಲೇ ಅವರೆಲ್ಲ ಅಕ್ಕಗ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾರೆ. ಬಹಳ ವಿಶೇಷವಾಗಿದ್ದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ, ನೇತ್ರ ಚಿಕಿತ್ಸಾ ಹಾಗೂ ನೇತ್ರದಾನ ಮತ್ತು ದೇಹದಾನ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹುಟ್ಟು ಹಬ್ಬ ಅಂದ್ರೂಪಲೆ ಆಡಂಬರವಾಗಿ ಆಚರಿಸ್ಕೊಳ್ತಕ್ಕಂಥ ಇಂಥ ದಿನದಲ್ಲಿ ಒಬ್ಬ ಸಣ್ಣ ಮಹಿಳೆ ಸಾಮಾನ್ಯ ಕುಟುಂಬದಲ್ಲಿ ಹಳ್ಳಿಯ ಜನಾಂಗದ ಜನರ ಮಧ್ಯೆ ಅವರ ನಾಡಿಗಳನ್ನು ನಗರದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನ ಮಾಡಬೇಕಾಗಿದ್ದು ಮಾತೃಶ್ರೀ ಅವ್ವಾಜಿ ಅವರು ಸಹ ಅಲ್ಲಿಂದಲೇ ಆಶೀರ್ವಾದವನ್ನ ಮಾಲಾಕರ್ಣಿಯವರಿಗೆ ಸೂಚಿಸಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಆ ಹೆಣ್ಣು ಏನೆಲ್ಲ ಮಾಡಬಹುದು ಅಂತಕ್ಕಂಥ ಸಾಧಕರ ಸಾಲಿನಲ್ಲಿ ಬರ್ತಕ್ಕಂಥ ಒಬ್ಬ ಕಲಬುರಗಿಯ ಏಕೈಕ ಮಹಿಳೆ ಅಂದ್ರೆ ಮಾಲಾಕರ್ಣಿ ಅಂತ ಹೇಳಿ ಕರೀಬೇಕು. ಬಹಳಷ್ಟು ಸ್ಥಿತಿ ಚಿಂತಾಜನಕವಾದಾಗ ನಾವು ಕನಸು ಹೇಳಿದೆ, ಮಾಲಾ ಈ ಸರಿ ಬರ್ತ್ಡೇ ಕ್ಯಾನ್ಸಲ್ ಮಾಡಬೇಡ, ಮುಂದಕ್ಕೆ ಹಾಕಂತ ಹೇಳಿ. ಸೊ ಅವತ್ತು ನಾವು ಅನ್ಕೊಂಡಂಗೆ ಅಪ್ಪರು ನಮ್ಮನ್ನು ಕೈ ಬಿಟ್ಟು ಹೋದಾಗ ಮಾಲಾಕರ್ಣಿಯವರ ಬರ್ತ್ಡೇ ಒಂದು 2 ದಿನ ಮುಂದಕ್ಕೆ ಹಾಕಿ ಮಾಡಿದ್ದೇವೆ. ಈ ಸಾರಿಯ ಬರ್ತ್ಡೇ ವಿಶೇಷ ಏನಂತಂದ್ರೆ ಬಹಳ ವಿಶೇಷ ಸರ್. ಯಾರು ಈಗಿನ ಕಾಲದಾಗ ದೇಹದಾನ ಮಾಡ್ತಾರ, ಯಾರಿಗಿಷ್ಟ ಅದ ಹೇಳಿ. ಇಷ್ಟು ಮಂದಿ ನೀವೆಲ್ಲ ಬಂದಿದ್ರಿ, ಪ್ರಶ್ನೆ ಕೇಳಕ್ ಇಷ್ಟಪಡ್ತೀವಿ ಅನ್ಯಂತ ಭಾವಿಸ್ಬೇಡ್ರಿ. ನಾವು ಸ್ವತಃ ದೇಹದಾನ ಮಾಡ್ಬೇಕಾಯ್ತಂದ್ರೆ ಹಿಂದ ಮುಂದೆ ನೋಡ್ತೀವಿ. ದೇಹ ದಾನ ಅಂದ್ರೆ ಸತ್ತ ಮೇಲೆ MRMC ಕಾಲೇಜ್ದವ್ರು ಬಂದು ನಮ್ಮ ಮನೆಯವ್ರು ಅಳ್ತಾ ಕುಂತಿರ್ತಾರೆ, ನಮ್ಮ ಬಾಡಿ ತಗೊಂಡು ಹೋಗಿರ್ತಾರೆ. ಹೌದಲ್ರಿ ಮೇಡಮ್ ಅವ್ರೆ? ಆದ್ರೆ ಮಾಲಾಕರ್ಣಿ ಎಷ್ಟು ಹುಷಾರ ಅಂತಂದ್ರೆ ನನ್ನನ್ನ ಆದಿಯಾಗಿ ಹಿಡ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳಿ, ಇಲ್ಲಣ್ಣ ಸತ್ತ ಮೇಲೆ ನಮ್ಮ ದೇಹ ಮಣ್ಣಾಗ ಹೋಗ್ತದ, ಯಾಕದು ಮಣ್ಣಾಗ ಹೋಗಿಸ್ಬೇಕು, ನಾವು ನೀವು ಪ್ರಜ್ಞಾವಂತರು ಹಳ್ಳಿಗೆ ಅದರ ಪ್ರಚಾರ ಮಾಡುವಂತ ಹೇಳಿ ಮೊನ್ನೆ ನಿನ್ನೆ ಮತ್ತು ಇವತ್ತು ನಾವೆಲ್ಲರೂ ಸ್ಪರ್ಧೆಗೆ ಸೇರಿ ದೇಹದಾನ ಮಾಡ್ತಾ ಇದ್ದೀವಿ, ನೇತ್ರದಾನ ಮಾಡ್ತಾ ಇದ್ದೀವಿ. ಬಹಳ ಖುಷಿಯಿಂದ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳಬೇಕು. ಮೊನ್ನೆ ನಮ್ಮ ವಿಜಯಲಕ್ಷ್ಮಿ ಹಿರೇಮಠ ಹಾಕೋದ್ರು, ಅವರ ಒತ್ತಾಯದ ಮೇರೆಗೆ ಕೆರಿಬೋಸ್ಕಾ ಗ್ರಾಮಕ್ಕೆ ಹೋಗಿ 127 ಜನರ ನೇತ್ರ ತಪಾಸಣೆ ಕ್ಷಮಿಸ್ಬೇಕು, ಅದಕ್ಕೆ ನಿಮ್ ಕರೆದ್ರನ್ನ 220 ಜನರಿಗೆ ನೇತ್ರ ತಪಾಸಣೆ ಮಾಡಿಸಿದ್ದಾರೆ ಸರ್. ಎಂತ ದೊಡ್ಡ ಕೆಲಸ ಇದು. 220 ಜನರಿಗೆ. ಅದರ ಪೂರ್ವಕವಾಗಿ ಇನ್ನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಬೆಳಗ್ಗೆ 8 ಒಂದು ಬಡಿಗೆ ಸರ್ ಅವರು ಹೇಳಿದ್ದಾರೆ, 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಾಲಾಕರ್ಣಿಯವರ ಅಭಿಮಾನಿ ಬಳಗ ಅಂತ. ಈ ಅಭಿಮಾನಿ ಬಳಗ ಅನ್ನೋದೇ ನನ್ನ ಡಿಕ್ಷನರಿ ಒಳಗಿಲ್ಲ ಅಂತ ನಾನು ಈ ಮೂಲಕ ಹೇಳಿ ತಿಳಿಪಡಿಸ್ತೀನಿ. ಯಾಕಂತಂದ್ರೆ ನಾನು ನಿಮ್ಮ ಮನೆ ಮಗಳು, ನಿಮ್ಮ ಮನೆ ಸಹೋದರಿಯಾಗಿ ನಾನು ಸಮಾಜದಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಶ್ರೀರಕ್ಷೆ ಮತ್ತು ಹಾರೈಕೆಗಳೇ ನಮ್ಗೆ ಯಾವಾಗ್ಲೂ ಕೂಡ ಇರ್ಬೇಕು ಅಂತ ಹೇಳಿ ನಾನು ಕೇಳಿಕೆ ಬಯಸ್ತೀನಿ. ನನ್ನ ಪೂಜ್ಯ ತಂದೆ ತಾಯಿಗಳು ಕೂಡ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಾನು ಹೆಚ್ಚು ಅವ್ರ ಬಗ್ಗೆ ಮಾತನಾಡಿದ್ರೆ ನಾನು ಬಹಳ ಭಾವುಕಳಾಗ್ತೀನಿ. ಅದಕ್ಕೆ ನಾನು ಕಡಿಮೆ ಅವಧಿಯಲ್ಲಿ ಅವ್ರ ಬಗ್ಗೆ 1-2 ಮಾತುಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿರುವಂತವ್ರು ಎಲ್ಲರೂ ಕೂಡ ಹೇಳಿದ್ರಿ, ಮಾಲಾಕರ್ಣಿ ಅಂತ ಮಗಳು ಹುಟ್ಟಬೇಕು ಸಮಾಜದಲ್ಲಿ, ಮಾಲಾಕರ್ಣಿಗೆ ಕೆಲಸಗಳನ್ನು ಮಾಡಬೇಕು ಸಾಮಾಜಿಕವಾಗಿ ಅಂತ. ಇವತ್ತು ಏನು ಇಡೀ ಜಗತ್ತಿನಾದ್ಯಂತ ಬುದ್ಧ, ಬಸವ, ಅಂಬೇಡ್ಕರ್ ಮಾರ್ಗದರ್ಶನದ ಜೊತೆಗೆ ನನ್ನ ಹೆತ್ತವರು ಇವತ್ತು ಏನು ನನಗೆ ಕೊಟ್ಟಿರುವ ಸ್ವಾತಂತ್ರ್ಯ ಆಗಿರ್ಲಿ, ಇವತ್ತು ಅವರು ಕೊಟ್ಟಿರುವಂತಹ ಮಾರ್ಗದರ್ಶನಕ್ಕೆ ಆಗಿರ್ಲಿ, ಸಂಸ್ಕಾರ ಆಗಿರ್ಲಿ, ಅದರೆಲ್ಲರ ಪರಿಣಾಮವಾಗಿ ಮಾಲಾಕರ್ಣಿ ನಿಮ್ಮ ಎದುರಿಗೆ ನಿಂತು ಮಾತನಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾನು ಯಾವಾಗ್ಲೂ ಕೂಡ ಈ ಮಾತನ್ನು ನೆನಪಿಸ್ತೀನಿ. ಬರೇ ನನ್ನ ತಂದೆ ತಾಯಿ ಎಲ್ಲ ಕುಟುಂಬದ ಸಹಕಾರ ಕೂಡ ಬಹಳ
ಮೂಲ್ಯ ಆಗಿರ್ತದ. ನನ್ನ ಜೊತೆಗೆ ಒಡ ಹುಟ್ಟಿದಂತಹ ನನ್ನ ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ನನ್ನ ಅಣ್ಣನ ಹೆಂಡತಿ ಕೂಡ, ನಮ್ಮ ವೈನಿಯವರು ಕೂಡ, ಎಲ್ಲರೂ ಕೂಡ ಒಟ್ಟಾರೆಯಾಗಿ, ಮತ್ತು ನನ್ನ ತಂಗಿಯ ಗಂಡ ಕೂಡ ಬಂದಿದ್ದಾರೆ ಪ್ರಶಾಂತ್, ಅವರಿಗೂ ಕೂಡ ನಾನು ಮುಕ್ತವಾಗಿ ಈ ಒಂದು ವೇದಿಕೆ ಪರವಾಗಿ ಧನ್ಯವಾದ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಯಾಕಂತಂದ್ರೆ ನಾನು ಹೊರಗಡೆ ಬಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ನನ್ನ ಮನೆಯ ವಾತಾವರಣ ಬಹಳ ಚಲೋ ಇರ್ಬೇಕು. ನನ್ನ ಮನೆಯವರು ಸಪೋರ್ಟ್ ಮಾಡಿದಾಗ, ಸಹಕಾರ ನೀಡಿದಾಗ ಮಾತ್ರ ನಾನು ಬಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಇವತ್ತು ಏನು ಭಗವಂತ ಈ ಜನ್ಮವನ್ನು ಭಿಕ್ಷೆಯಾಗಿ ನೀಡಿದ್ದಾನ, ಆದ್ರೆ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಮಾಜ ಸೇವೆ ಮಾಡುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂತ ಒಂದು ಸಂಸ್ಕಾರ ನನ್ನ ತಂದೆ ತಾಯಿ, ನನ್ನ ಕುಟುಂಬ ಕೊಟ್ಟಿದ್ದಕ್ಕೆ ಈ ವೇದಿಕೆಯ ಪರವಾಗಿ ನಾನು ಅವರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಇವತ್ತು ಕಲಬುರಗಿಯಲ್ಲಿ ಸಾಕಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪರದೆ ಮೇಲೆ ಬರೇ ಮಾಲಕಣ್ಣಿ ಮಾತ್ರ ನಿಮ್ಗೆ ಕಾಣಿಸ್ತಾಳೆ. ಯಾವಾಗ್ಲೂ ಕೂಡ ಮಾಲಕಣ್ಣಿಯ ಬರ್ತಡೇ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು ಹಬ್ಬದಂತೆ ನನ್ನ ಎಲ್ಲ ಬೇಕಾದ ಆತ್ಮೀಯರು, ಪ್ರೀತಿ ಪಾತ್ರರು, ಆಪ್ತರು ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ತಮಗೆಲ್ಲ ತಿಳ್ಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ, ಮಾಲಕಣ್ಣಿ ಒಬ್ಬ ವ್ಯಕ್ತಿ ಅಲ್ಲ, ಅವಳ ಹಿಂದೆ ಸಾಕಷ್ಟು ಜನ ಕಾಣದ ಕೈಗಳು ಕೂಡ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ನೆಚ್ಚಿನ 4 ಚಕ್ರ ತಂಡ, ನಾನು ಉಸಿರು ಕೂಡ 4 ಚಕ್ರ ತಂಡದ ಸೇವೆಗಾಗಿ ನನ್ನ ತಂಡ ಯಾವಾಗ್ಲೂ ಕೂಡ ಸಮಾಜಕ್ಕೆ ಮೀಸಲಿಡ್ಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಂಡದ ಎಲ್ಲ ಮುಖ್ಯಸ್ಥರು ಮತ್ತು ಅದೇ ರೀತಿಯಾಗಿ ಸದಸ್ಯರ ಎಲ್ಲರೂ ಒಂದು ಸಮಯ ಆಗಿರ್ಬೋದು, ಅವರ ಶ್ರದ್ಧೆ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಎಲ್ಲದರ ಪರಿಣಾಮವಾಗಿ ಇವತ್ತು ಕಲಬುರಗಿ ನಗರದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ಸಾಮಾಜಿಕ ಕೆಲಸಗಳನ್ನು ಮಾಡ್ಲಿಕ್ಕೆ ನಾವು ಅಣಿಯಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ರಾಜ್ಕುಮಾರ್ ಉದ್ದೂರ್ ಅಣ್ಣವರು ಮತ್ತು ಬಡಿಗೇರ್ ಸರ್ ಅವರು ಬಹಳ ಚಲೋ ಮಾತುಗಳನ್ನು ಹೇಳಿದ್ರು. ನಾನು ಅಲ್ಲಿ ಕೂತಾಗ ನನ್ನ ಒಂದು ಕ್ಷಣ ಭಾವುಕಳಾದೆ. ಯಾಕಂದ್ರೆ ಇವತ್ತು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ, ಮನೆಗಳಲ್ಲಿ ಇವತ್ತು ಮನಸ್ತಾಪಗಳು ಉಂಟಾಗ್ತವೆ, ಜಗಳಗಳಾಗ್ತವೆ, ಮನೆಗಳಲ್ಲಿ ಇವತ್ತು ಗೋಡೆ ಕಟ್ಟಿಕೊಂಡು ಬದುಕುವಂತ ಸಂದರ್ಭ ನಾವೆಲ್ಲ ಕೂಡ ಇವತ್ತಿನ ದಿವಸ ಗುರಿ ಆಗ್ತಾ ಇದ್ದೀವಿ. ಆದ್ರೆ ಇವತ್ತು 4 ಚಕ್ರ ತಂಡದ ಮೂಲಕ ಇವತ್ತು ನನ್ನ ಬರ್ತಡೆಯ ಒಂದು ಜನ್ಮ ದಿನಾಚರಣೆಯ ಒಂದು ಸುದಿನದ ಅಂಗವಾಗಿ ಪ್ರೀತಿ, ವಿಶ್ವಾಸ, ವಿನಿಮಯ ಮಾಡಿಕೊಳ್ಳುವಂತ ಕಾರ್ಯಕ್ರಮ ನಾವೆಲ್ಲ ಏನು ಆಯೋಜನೆ ಮಾಡಿದ್ರಲ್ಲ, ತಮಗೆಲ್ಲ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.